ಹರೇ ಶ್ರೀನಿವಾಸ. ಜಯ ವಿಜಯರಾಯ. ಶ್ರೀ ವಿಜಯದಾಸಾರ್ಯ ವಿರಚಿತ ಹಂಪಿ ಕ್ಷೇತ್ರ ಮಹಿಮಾ ಸುಳಾದಿ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ದಕ್ಷಿಣ ವಾರಣಾಸಿ ಕ್ಷೇತ್ರವೆನಿಸುವುದು ಯಕ್ಷೇಶನಾಪ್ತ ಇಲ್ಲಿ ವಾಸವಯ್ಯ. ಅಕ್ಷರ ಒಂದು ನುಡಿವ ಹೊತ್ತು ಮನುಜ ಬಂದು ಈ ಕ್ಷೇತ್ರದಲ್ಲಿ ಇದ್ದ ಫಲಕೆ ಅಲ್ಲಿ ನೀಕ್ಷಿಸಿ ನೋಡಲು ಎಣಿಸಲಿನ್ನಾರಳವೆ ನಿಕ್ಷೇಪವೆನ್ನಿಸದ ವಂಶಾವಳಿಗೆ. ನಕ್ಷತ್ರ ಮಳಲು ಮಳಿಯ ಹನಿಕಡಲ ತೇರೆ ವೃಕ್ಷ ಜಾತಿಗಳೆಲೆ ಎಣಿಸಬಹುದು. ಲಕ್ಷಣವುಳ್ಳ ಪುಣ್ಯ ಗಣನೆ ಮಾಡುವರಾರು ಅಕ್ಷಯವಾಗುತ್ತಿಪ್ಪದು ದಿನ ದಿನಕ್ಕೆ. ಕುಕ್ಷಿಗೋಸುಗ ಇಲ್ಲಿ ಬಹುಕಾಲವಿದ್ದರು ಮೋಕ್ಷ ಸಾಧನವಲ್ಲ ದುರುಳರಿಗೆ. ದಕ್ಷಿಣಾದಿಶ ಈ ಪರಿಯಿದ್ದವರ ವೈದು ಶಿಕ್ಷಿಸುವನು ಜನುಮ ಜನುಮದಲ್ಲಿ. ಚಕ್ಷುಶ್ರವಣಶಾಯಿ ವಿಜಯ ವಿಠ್ಠಲನಂಗ್ರಿ ರಕ್ಷೆಯಿಂದ ದಾಸನ್ನ ರಕ್ಷಿಸುವ ಉಮೇಶ. ಒಂದು ದಿವಸ ಮುಕುಂದನು ತನ್ನಯ ಮಂದಗಮನೆ ಸಹಿತಾನಂದದಲ್ಲಿ ಖಗೇಂದ್ರ ವಾಹನನಾಗಿ ಬಂದನು ಸಕಲವ ಸುಂದರೆ ಚರಿಸುತ್ತಲಿ. ಅಂದವಾದಿದರೆಯ ಅಂದು ನೋಡಿದನಲುವಿಂದ ಶಿರಿಯೊಡನೆ ನಿಂದನು ಕರಕಮಲದಿಂದ ಗುಲಗಂಜಿ ಒಂದು ಪಿಡಿದು ಕಾಶಿಗಿಂದಧಿಕ ಫಲವು ತಂದು ಕೊಡುವೆ ನೆನುತ ನಂದಗೊಲಿದ ಶ್ರೀ ವಿಜಯ ವಿಠ್ಠಲ ಮಾಧವನೆಂಬೋ ನಾಮದಲ್ಲಿ ಇಂದ್ರಾದ್ಯರು ಪೊಗಳೆ. ಶ್ರೀ ತರುಣೇಶನು ವಿನಯದಿಂದಲಿ ಬಂದಿ ಭೂತಳದಲ್ಲಿ ನಿಂದ ವಾರ್ತಿಯನ್ನು ಭೂತಾದೀಪನು ನಾರದನಿಂದಲೀ ಕೇಳಿ ಕೌತುಕವಹುದೆಂದು ತಲೆಯದೂಗಿ ಕಾತುರದಲ್ಲಿ ಹರಿಯ ಸೇವೆ ಮುಟ್ಟಿಪೆನೆಂದು ಪಾತಾಳೇಶ್ವರನಾಗಿ ಇಲ್ಲಿನಿಂದ ಈ ತೆರದಲ್ಲಿ ಇತ್ತಲಿರುತ್ತೀರೆ ಆಪರ್ಣ ಭೂತಳಗೋಸುಗ ಹರಿವರಹನಾಗೆ. ಆತನ ದಾಡಿಂದ ಬಂದ ತುಂಗೆ ಇರಲು ಆ ತೀರದಲ್ಲಿ ಪೊಂಪ ನಾಮದಿಂದ ತಾತಪವನ್ನು ಮಾಡ ತೊಡಗಲಾಕ್ಷಣ ಅತ್ತ ಜಾತ ವೇದಸ ನೇತ್ರ ಪ್ರತಿರೂಪದಿ ಚಾತುರ್ಯದಲ್ಲಿ ಬಲು ಬ್ಯಾಟಿ ಮಾರ್ಗದಲ್ಲಿ ಕಿರಾತನಂದದಿ ಬಂದ ಹಂಪ ನೆನೆಸಿ ಗೋತೂರ ಜಾತಿಯ ಕಂಡು ಮಾನವನಂತೆ ಸೋತು ನೀನಾರೆಂದು ಮಾತಾಡಿಸೆ. ನೀತವಲ್ಲೆಂದು ಆ ಪೊಂಪ ನಾಮಕ ಗಿರಿಜೆ ಭೀತಿ ತೋರಿದಳು ಅನ್ಯರೂಪಾದಿಲಿ. ಯಾತಕೆ ಸಂಶಯ ನಲ್ಲಿ ಉಳ್ಳ ಮಹಾಭೂತಿ ನಿನ್ನದು ಎಂದು ಸತಿಯ ಮದನ ರಾತಿ ವಡಂಬಡಿಸಿ ಪಾಣಿಗ್ರಹಣ ಮಾಡೆ ಭೂತ ಪ್ರಮದಗಣ ಪೊಗಳುತ್ತೀರೆ. ಜ್ಯೋತಿರ್ಮಯ ರೂಪ ವಿಜಯ ವಿಠ್ಠಲರೇಯನ ಮಾತು ಮಾತಿಗೆ ನೆನೆಸಿ ಪುಳಕೋತ್ಸವದಲ್ಲಿದೆ. ಹರಿಯ ನಿರೂಪದಲ್ಲಿ ಪರಮೇಷ್ಟೀಸುರನಿಕರ ಪರಮ ನಿಹರುಷದಲ್ಲಿ ನಿಂದಿರದೆ ಬಂದು ನೆರೆದು ಸಕಲರು ವೇದ ಹಿರಿದ ಮಂತ್ರಗಳಿಂದ ಚಿರವಕ್ಕೂ ಮಾಮಹೇಶ್ವರಗೆ ಕಾಶಿಯ ದಳಿದು ಮೊರಗಿದವು ಬೇರಿ ಅಬ್ಬರಿಸಿ ನಾನಾವಾದ್ಯ ಸುರರು ಕುಸುಮ ವರುಷ ಗರಿಯೆ ಮಹೋತ್ಸವದಲ್ಲಿ ಕರೆಸಿಕೊಂಡನು ಪೂರ ಹರನಂದಿನಾರಭ್ಯ ವರಪೊಂಪಾರಮಣ ಪೆಸರಿನಿಂದಲಿ ಮೆರೆದುದಿ ಭೂಮಿ ವಿಸ್ತರದಿಂದ ಪೊಂಪ ಕ್ಷೇತೂರ ಆದಿಯುಗವಿಡಿದು ಕರೆಸುತ್ತಿದಕೋ ಸರಿಯಿಲ್ಲವೆಂದಿದರ ಅರಿದು ಶಂಕ ಶಕಟ ಶರಭ ಮಾರ್ಕಾಂಡೇಯ ದೇವರತಿ ಕಪಿಲ ಪರಿಪರಿ ಮುನಿಗಳು ಪರಮ ಸಮಾಧಿಯಲ್ಲಿ ಹರಿಹರರ ಪೂಜಿಸಿದರು ಗುಣಗಣ ತಿಳಿದು. ಸುರಪಾಲ ವಿಜಯ ವಿಠ್ಠಲನೇ ಸರ್ವೋತ್ತುಮಾರಿದವಗೆ ಕೈವಲ್ಯ ಸರಿಸದಲೇ ಉಂಟು. ಪಿತಮಹಾದೇವನು ಅತಿಶಯದಲ್ಲಿ ಇಲ್ಲಿ ಕೃತವ ಮಾಡಿದನು ಅಮಿತ ಬಗೆಯಲ್ಲಿ
ಕ್ಷಿತಿಯೋಳ ಇವರು ಪರ್ವತದೆಡೆಯಲಿ ರಚಿಸಿ ಚತುರಾಸ್ಯ ಪೋಗೆ ಕಾಲಾತೀತವಾಗಲು ಬಹುಕ್ಷಿತಿ ಪಾರಾಳಿದರು ಉನ್ನತ ಲೀಲೆಯಲ್ಲಿ ಅವರು ಗತವಾದ ತರುವಾಯ ಶತಮೋದನಂದನನು ಪ್ರತಿವಿಲ್ಲವೆನಿಸಿ ಸೂಪುತ ದ್ವೀಪದೊಳು ಮೆರೆಯೇ ದಿತಿಸೂತ ನಿಂದರ್ಕ ಸುತರೊಡನೆ ವಾಲಿ ಹಿತ ತಪ್ಪಿ ನಡೆದು ದುರ್ಮತಿಯಲ್ಲಿ ಸಂಚರಿಸೆ ಪತಿತ ರಾವಣ ವಿಬುಧ ತತಿಗಟ್ಟಲು ಅವರ ಸ್ತುತಿಗೆ ಪುಟ್ಟಿದ ಸಿರಿಪತಿ ದಶರಥನಲ್ಲಿ ಚತುರ ಮಾರುತ ತನ್ನ ಪತಿ ಸೇವೆಗೋಸುಗ ಸುತನಾದಂಜನಿಗೆ ಸಂಗತಿ ಎಲ್ಲ ತಿಳಿದು ಸತಿಪೋದ ವ್ಯಾಜದಲ್ಲಿ ಕ್ಷಿತಿಪನಲ್ಲಿಗೆ ಬರಲು ನತನಾಗಿ ಭಾಸ್ಕರನ ಸುತನ ನೆರಹೇ ವಾಲಿಯ ಹತವ ಮಾಡಿ ರಘುಪತಿ ಇಲ್ಲಿ ಮೇರೆದ ಪರ್ವತ ಮಾಲ್ಯವಂತದಲ್ಲಿ ವ್ರತ ತೊಟ್ಟ ನರನಂತೆ ನುತಿಸಿ ವರವ ಬೇಡಿ ಮತಿ ತಾರತಮ್ಯದಲ್ಲಿ ಮತವನ್ನೇ ಬಿಡದೆ ಶಾಶ್ವತ ಫಲವನು ದಿನ ಯತಿಗಳ ಮನೋಹರ ವಿಜಯ ವಿಠಲ ಹರಿಯ ಕೃತಧ್ವಂಸಿ ತನ್ನೊಳಗೆ ಪ್ರತಿಕಾಲ ಜಪಿಸುವ ಮನುಮದ ಕೊಂಡ ವಸಿಷ್ಠ ಲೋಕ ಪಾವನೆ ಅಗಸ್ತ್ಯ ತೀರ್ಥ ಪಂಪಾಸಾಗರ ಸೀತಾರುಣ ಮೋಚನ ತೀರ್ಥ ಪೊಳೆವದು ಸುದರುಶನ ತೀರ್ಥ ಕೋಟಿ ಕಪಿಲ ತೀರ್ಥ ಮಾರ್ಕಾಂಡೇಯ ಮುನಿ ತೀರ್ಥ ನಾನಾ ತೀರ್ಥಂಗಳು ಇಲ್ಲಿ ಉಂಟು ಅನುಮಾನ ಬಿಡಿ ಸಾಧನ ಮಾನವರೆಲ್ಲ ಮನುಶುಚಿಯಾಗಿ ನಾನು ನೀನೆಂಬ ಮಾತನು ಪೇಳಲಾಗದು ಹಣ ಮಣ್ಣು ಒಂದೇ ಆದರೆ ಅಂಗಡಿಗೆ ಮಣ್ಣನ್ನು ಕೊಟ್ಟು ಉದರಕ್ಕೆ ತರಬಾರದೆ ಧಾನ್ಯ ನಿನಗೆ ಅವಗೆ ಭೇದ ಇಲ್ಲವಾದರೆ ನಿನ್ನ ವನಿತೆಯ ಮತ್ತೊಬ್ಬ ಹಿಡಿದು ಒಯ್ದರೇನು ಗುಣಪರಿಪೂರ್ಣ ಬೊಮ್ಮಗೆ ಪೇಳಿ ನಿರ್ಗುಣನೆಂದು ನುಡಿವದು ಆಪಸಿದ್ಧಾಂತವು ಜನನಿಯ ಬಳಿಯಲ್ಲಿ ಗರ್ತಿ ಎಂದು ಪೇಳಿ ಜನರ ಮುಂದೆ ಹಾದರಗಿತ್ತಿ ಎಂದಂತೆ ಗುಣ ಉಂಟು ಗುಣವಿಲ್ಲವೆಂದು ಯಮನ ಯಾತನೆಯಿಂದ ಬಹುಕ್ಲೇಶವನು ಬಡುವುದು ಸಲ್ಲ ಕನಸು ಎಂದರೆ ಇದು ಮನಕೆ ತಾರ ಕಾಣ್ಯ ಕಣಿ ತಂದು ಬಿತ್ತಲು ಜನಿಸುವುದೇ ಸಸಿ ಬಿನಗು ಮಾರ್ಗವ ಬಿಟ್ಟು ಗುಣವಂತನಾಗಿ ಭಜನೆ ಮಾಡು ಸರ್ವತೀರ್ಥವನೇ ಮಿಂದು ವಟತರುವಿನಲ್ಲಿ ಗೋತ್ರ ಏಳನು ಉದ್ಧರಿಪದು ಅನಿಲಾಕ್ಷಗೆ ಬಿಂದನು ತಂದು ಅಭಿಷೇಕವನು ಮಾಡಲವನೇ ಧನ್ಯನು ಕಾಣೋ ಜಗದೋಳು ಎಣಿಸಲು ಸುತ್ತ ಯೋಜನ ಕ್ಷೇತ್ರವೆನ್ನಿ ಹನುಮವಂದಿತ ನಮ್ಮ ವಿಜಯ ವಿಠಲನ ಶರಣಗಲ್ಲದೆ ಪುಣ್ಯ ಬಣಗುಗಳಿಗುಂಟೆ. ನರನೊಂದು ಸಾರಿ ಇಹ ಪರದಲ್ಲಿ ಹರಿಗೆ ಕಿಂಕರ ನೆನೆಸಿಕೊಂಡದು ಹರಿದು ಇಲ್ಲಿಗೆ ಬಂದು ಗಿರಿಸುತ್ತೆ ರಮಣನ್ನ ದರುಶನವನು ಮಾಡಿ ಕರಣ ಶುದ್ಧಿಯಲ್ಲಿ ಸ್ತೋತ್ರಗೈದು ಮತಿಯಲ್ಲಿ ವರ ಪೊಂಪ ಕ್ಷೇತ್ರದ ಅರಸು ಗುಲಗಂಜಿದರ ಮಾಧವಂಗೆ ನೀರೆರೆದು ಸಮರ್ಪಿಸೆ ಕೊರತೆಯಾಗದಂತೆ ಪರಿಪೂರ್ಣವನು ಮಾಡಿ ಪುರೆವನು ಯಾತ್ರೆಯ ಚರಿಸಿದ ಮನವನು ಹರನು ಪರಮ ತಾರಕ ಗುರುವೆಂಬುದೇ ಸಿದ್ಧ ಅರಿತವಂಗೆ ಮನ ಸ್ಥಿರವಾಗಿ ನಿಲ್ಲಿಸುವುದರೆಯೊಳಗಿದು ಭಾಸ್ಕರ ಕ್ಷೇತ್ರವೆನಿಸೋದು ಸುರರು ಇಲ್ಲಿಪ್ಪರು ವಾಸರ ಬಂದು ಒಂದು ಬಿಡದಲೆ ಪರಮ ಪುರುಷ ನಮ್ಮ ವಿಜಯ ವಿಠಲ ಹರಿಯ ಸ್ಮರಣೆ ಮಾಡುತ್ತಾ ಈ ಕ್ಷೇತ್ರ ಮಹಿಮೆ ತಿಳಿವದು. ಜನುಮಾದೊಳಗೆ ಒಮ್ಮೆ ಪಂಪಾ ಕ್ಷೇತ್ರದ ಯಾತ್ರಿ ಮನಮೆಚ್ಚಿ ಚರಿಸಲು ವಿಜಯ ವಿಠಲ ಒಲಿವಾ. ಜನುಮಾದೊಳಗೆ ಒಮ್ಮೆ ಪಂಪಾ ಕ್ಷೇತ್ರದ ಯಾತ್ರಿ ಮನಮೆಚ್ಚಿ ಚರಿಸಲು ವಿಜಯ ವಿಠಲ ಒಲಿವಾ. ಜಯ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ
ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಬಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಹಂಪಿ ಕ್ಷೇತ್ರ ಮಹಿಮಾ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ದಕ್ಷಿಣ ವಾರಣಾಸಿ ಕ್ಷೇತ್ರವೆನಿಸುವುದು. ದಕ್ಷಿಣದಾಗೆ ಇದ್ದ ಕಾಶಿ ಅಂತ ಅನ್ಸ್ಕೋತದೆ ಈ ಹಂಪಿ ಕ್ಷೇತ್ರ. ಯಕ್ಷೇಶನಾಪ್ತ ಇಲ್ಲಿ ವಾಸವಯ್ಯ. ಇಲ್ಲಿ ಯಕ್ಷರಿಗೆ ಆಪ್ತ ಆದ ನಮ್ಮ ರುದ್ರದೇವರು ವಾಸವಾಗಿದ್ದಾರೆ. ಅಕ್ಷರ ಒಂದು ನುಡಿವ ಹೊತ್ತು, ಒಂದು ಅಕ್ಷರ ನುಡಿಯುವಷ್ಟು ಟೈಮ್ ಮನುಷ್ಯ ಬಂದು ಇಲ್ಲಿ ಇದ್ದರೆ ಅದರ ಫಲ ಎಷ್ಟು ಅಂದರೆ ಅದಕ್ಕೆ ಎಣಿಸ್ಲಕ್ಕಾಗಲ್ಲ ಅಂತೆ. ನೀಕ್ಷಿಸಿ ನೋಡಲು ಎಣಿಸಲಿನ್ನಾರಳವೆ ನಿಕ್ಷೇಪವೆನ್ನಿ ಸದಾ ವಂಶಾವಳಿಗೆ. ವಂಶಗಳವರೆಗೆ ಬರ್ತದ ಅದರದ್ದು ಫಲ. ನಕ್ಷತ್ರ, ಮಣ್ಣು ಅಂದರೆ ಸ್ಯಾಂಡ್, ಅದರೊಳಗಿಂದ ಪಾರ್ಟಿಕಲ್ಸ್, ಅಥವಾ ಮಳಿಯ ಹನಿಗಳು, ವೇವ್ಸ್, ವೃಕ್ಷ ಜಾತಿಗಳು ಎಲ್ಲದನ್ನು ಎಣಿಸಬಹುದಂತೆ. ಆದರೂ ಇಲ್ಲಿ ಇದ್ದದ್ದು ಒಂದು ಕ್ಷಣದೊಳಗೆ ನಮಗೆ ಬಂದ ಪುಣ್ಯನ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಕ್ಷಯವಾಗಿಪ್ಪದು ದಿನದಿನಕ್ಕೆ ಇಲ್ಲಿ ಬಂದು ಇದ್ದರೆ. ಅದೇ ಬರೇ ನಾವು ಹೊಟ್ಟಿ ಸಲುವಾಗಿ ಅಂತ ಬಂದು ಇಲ್ಲಿ ಇದ್ದರೆ ಅದು ಮೋಕ್ಷ ಸಾಧನಕ್ಕಲ್ಲ. ಇಲ್ಲಿ ಇದ್ದಿದ್ದೆಲ್ಲ ತಿಳ್ಕೊಂಡು ನಾವು ಅಲ್ಲಿ ಬಂದು ಪಂಪಾ ಕ್ಷೇತ್ರದೊಳಗೆ, ಹಂಪಿ ಕ್ಷೇತ್ರದೊಳಗೆ ಬಂದು ದೇವರನ್ನ ನಾಮಸ್ಮರಣೆ ಮಾಡಬೇಕು ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಚಕ್ಷುಶ್ರವಣಶಾಯಿ ವಿಜಯ ವಿಠಲನಂಗ್ರಿ ರಕ್ಷೆಯಿಂದ ದಾಸನ್ನ ರಕ್ಷಿಸು, ಎಲ್ಲ ದಾಸರನ್ನ ರಕ್ಷಿಸುವ ಉಮೇಶ ಅಂತ ಹೇಳ್ತಾರೆ. ಒಂದು ದಿವಸ ಮುಕುಂದ ನಮ್ಮ ನಾರಾಯಣ ಎಲ್ಲರನ್ನ ಕರ್ಕೊಂಡು ಆನಂದವಾಗಿ ಖಗೇಂದ್ರ ವಾಹನ ಗರುಡ ವಾಹನನಾಗಿ ಆ ಕಡೆ ಈ ಕಡೆ ಚರಿಸ್ತಾ ಇರೋ ಕಾಲಕ್ಕೆ ಈ ತುಂಗಭದ್ರಾ ತೀರದಲ್ಲಿದ್ದ ಹಂಪಿ ಕ್ಷೇತ್ರ ಆತಗೆ ಬಹಳ ಮನಸ್ಸಿಗೆ ಚಲೋ ಅನ್ನಿಸ್ತಂತೆ. ಇಲ್ಲಿ ಶಿರಿಯೊಡನೆ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ನಂತೆ. ಕೈಯಲ್ಲಿ ಗುಲುಗುಂಜಿ ಅಂಥೇಳಿ ಒಂದು ಸಣ್ಣದೊಂದು ಸೀಡ್ ಇರುತ್ತೆ, ಅದು ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಏನು ಅಂದರೆ ಅದರ ಅರ್ಥ ಕಾಶಿಗಿಂತ ಅಷ್ಟು ಆ ಸೀಡ್ ಇದ್ದಷ್ಟು ಪುಣ್ಯ ಹೆಚ್ಚಿಗೆ ಬರುತ್ತೆ ಅಂತ. ಇಲ್ಲಿ ಬಂದು ನಾಮಸ್ಮರಣೆ ಮಾಡಿ ಇಲ್ಲಿ ಬಂದರೆ ಅಂತೇಳಿ ಇದು ಹಿಡ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾನೆ. ತಂದು ಕೊಡುವೆನೆನ್ನುತ್ತಾ ನಂದಗೊಲಿದ ಶ್ರೀ ವಿಜಯ ವಿಠಲ. ಅಲ್ಲಿ ಗುಲುಗಂಜಿ ಮಾಧವ ಅಂತಲೇ ಅಂತಾರೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಇದೆ ಅಂಥೇಳಿ ಹೇಳ್ತಾರೆ. ಅಲ್ಲಿ ಎಲ್ಲರೂ ಇಂದ್ರಾದ್ಯರು ಮಾಧವ ಅಂಬೋ ನಾಮದಿಂದ ದೇವರ ನಾಮಸ್ಮರಣೆ ಅಲ್ಲಿ ಮಾಡ್ತಾಯಿದ್ರು. ಈ ಶ್ರೀ ತರುಣೀಶನು ಇದು ಯಾವಾಗ ಈಶ್ವರನಿಗೆ ಗೊತ್ತಾಯ್ತೋ ಇಲ್ಲಿ ಬಂದಿದ್ದಾನೆ ದೇವರು ಅಂಥೇಳಿ ನಾರದಲ್ಲಿಂದ ಕೇಳಿಕೊಂಡು ಕೌತುಕಬಹುದೆಂದು ಭಾಳ ಕ್ಯೂರಿಯಾಸಿಟಿಲಿಂದ ಕೆಳಗೆ ಬಂದು ನಾನು ಸೇವೆ ಮಾಡ್ತೀನಿ ಅಂಥೇಳಿ ಪಾತಾಳೇಶ್ವರ ಆಗಿ ಆತನ ಮುಂದೆ ಪಾತಾಳೇಶ್ವರದ್ದು ಇರುತ್ತೆ. ನಾನು ನಿಮಗೆ ಫೋಟೋ ಕಳಿಸ್ತೀನಿ ಅದರದ್ದು. ಅಂದರೆ ಆ ಗುಲುಗಂಜಿ ಮಾಧವನ ಮುಂದೆ ಪಾತಾಳೇಶ್ವರ ಆಗಿ ಬಂದು ಅಲ್ಲಿ ಇದ್ದಾನೆ. ಈ ಥರದಲ್ಲಿ ಇತ್ತಲಿರುತ್ತಿರೆ ಆಪರ್ಣ ಈ ಥರ ಇರೋ ಕಾಲಕ್ಕೆ ಅಲ್ಲಿ ಪಾರ್ವತಿ ದೇವಿಗೆ ದೇವರು ಇಲ್ಲಿ ಬಂದಿದ್ದಾನೆ ಅಂಬೋದು ಗೊತ್ತಾಯಿತು. ಈಶ್ವರನೂ ಇಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ ಗೊತ್ತಾಯಿತು. ಅದಕ್ಕೆ ಅಲ್ಲೇ ಪಂಪಾ ಅಂಬೋ ಹೆಸರಿನಿಂದ ಆ ತುಂಗಭದ್ರಾದೆಡೆಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಕೂತ್ಕೊಂಡ್ಲಂತೆ. ತಪವನ್ನೇ ಮಾಡತೊಡಗಲಾಕ್ಷಣ ಅತ್ತ ಜಾತವೇದಸ ಅಲ್ಲಿ ರುದ್ರದೇವರು ಒಂದು ಕಣ್ಲಿಂದ ನೋಡಿ ಇಲ್ಲಿ ಬಂದು ಭಾಳ ಚಾತುರ್ಯದಿಂದ ಬೇಟೆಗಾರ ಅಂದರೆ ಒಂದು ಬೇಟೆಗಾರ ಬಂದಂಗೆ ಬಂದಿದ್ದಾನೆ. ಆತನ ಹೆಸರು ಹಂಪ ಅಂಥೇಳಿ. ಬಂದು ಅಂದರೆ ಕಡಿಮೆ ಜಾತಿಯ ಆತನಿಚಾರಿ ಬಂದು ಮಾನವನ್ನಿಚಾರಿ ಮುಂದೆ ಹೋಗಿ ಮಾತಾಡಿಸಿದ್ನಂತೆ ಗಿರಿಜಾದೇವಿನ. ನೀನು ಯಾರು ಅಂತ ಕೇಳಿದರೆ ಆ ಪಂಪಾ ನಾಮಕ ಗಿರಿಜೆ ಸ್ವಲ್ಪ ಹೆದರ್ಕೊಂಡ್ಲಂತೆ. ಹೆದರ್ಕೊಂಡ್ರೆ ನೀನೇನು ಹೆದರ್ಕೋಬೇಡ, ನನ್ನ ನೋಡಿ ನಾನು ನಿನ್ನ ಮನಸ್ಸಿನಾಗೆ ಇದ್ದಾತ, ನನ್ನೊಳಗೆ ಇಟ್ಕೊಂಡಿದ್ದಾತ ಅಂತೇಳಿ ಹೇಳಿ ಈಶ್ವರನೇ ಅಂಬೋದು ಗೊತ್ತಾದ ಮೇಲೆ ಅವರಿಬ್ಬರ ಪಾಣಿಗ್ರಹಣ ಅಲ್ಲಿ ಆಗತ್ತೆ. ಭೂತ ಪ್ರಮದ ಗಣ ಎಲ್ಲರೂ ಬಂದು ಮದುವೆ ನಡೆಸ್ಕೊಡ್ತಾರೆ ಅಲ್ಲಿ ಅಂಥೇಳಿ. ಹರಿಯ ನಿರೂಪದಲ್ಲಿ ಪರಮೇಷ್ಠಿ ಸುರನಿಕರ ಎಲ್ಲರೂ ಸುರರು ನಿಕರರು ಎಲ್ಲರೂ ಹರುಷದಿಲ್ಲ ಎಲ್ಲರೂ ಬಂದು ಅಲ್ಲಿ ಮಂತ್ರಗಳಲ್ಲಿಂದ ಉಮಾಮಹೇಶ್ವರಗೆ ಚಿರವಕ್ಕು ಉಮಾಮಹೇಶ್ವರಗೆ ಕಾಶಿಯದಳಿದು
ಮೊರಗಿದವು. ಕಾಶಿಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅಬ್ಬರಿಸಿ ನಾನಾ ವಾದ್ಯಗಳು ಮೊರಗಿದವು, ಅಂದರೆ ಕೂಗಿದವು. ಅಷ್ಟು ಮಹೋತ್ಸವದಿಂದ ಇಲ್ಲಿ ಪೊಂಪಾರಮಣ ಅಂಥೇಳಿ ಅದಕ್ಕೆ ಹೆಸರು ಬಂದಿರೋದು. ಪೊಂಪಾ ಅಂಬೋ ನಾಮದಿಂದ ಅಲ್ಲಿ ಆಕಿ ಗಿರಿಜಾದೇವಿ ಇದ್ದಿದ್ದದಕ್ಕೆ ಅಲ್ಲಿ ಬಂದಿದ್ದದಕ್ಕೆ ಪೊಂಪಾ ರಮಣ ಅಂತ ಬಂದಿರೋದು. ಅದೇ ಥರ ಹಂಪ ಅಂಥೇಳಿ ಆತನ ಹೆಸರು ಇದ್ದಿದ್ದದಕ್ಕೆ ಕೂಡ ಹಂಪಿ ಅಂತ ಕೂಡ ಬಂದಿದೆ. ಪೊಂಪಾ ಕ್ಷೇತ್ರ ಅಂತ ಮೊದಲೆಲ್ಲ ಕರಿತಾ ಇದ್ರು ಆದಿಯುಗದೊಳಗೆ. ಎಲ್ಲ ಶರಭ, ಮಾರ್ಕಾಂಡೇಯ, ದೇವರತಿ, ಕಪಿಲ ಎಲ್ಲ ಮುನಿಗಳು ಬಂದು ಇಲ್ಲಿ ಸಮಾಧಿಯಲ್ಲಿ ಅಂದರೆ ಒಳಗೆ ತಪಸ್ಸು ಮಾಡ್ಕೊತಾ ಕೂತ್ಕೊಂಡು ಹರಿಹರನ್ನ ಪೂಜಿಸಿದರು. ದೇವ್ರನ್ನ ಪೂಜಿಸಿ, ಮನೋನಿಯಾಮಕನಾದ ಈಶ್ವರನ್ನ ಪೂಜಿಸಿ ದೇವರಲ್ಲಿ ಧ್ಯಾಸ ಕೊಡು ಅಂತ ಕೇಳ್ಕೊಂಡ್ರು ಅಂತೇಳಿ ಇದರೊಳಗೆ ಅರ್ಥ. ಅದು ಅಲ್ಲಿ ಪೂಜಿಸಿ ಅವರು ಕೈವಲ್ಯ ಪಡೆದರು, ಮೋಕ್ಷ ಪಡೆದರು. ಪಿತಾಮಹಾದೇವನು ಅತಿಶಯದಲ್ಲಿ ಇಲ್ಲಿ ಯಜ್ಞ ಮಾಡಿದ್ನಂತೆ. ಅಮಿತ ಬಗೆಯಲ್ಲಿ ಯಜ್ಞ ಮಾಡಿ ಕ್ಷಿತಿಯೋಗಳ ಇವರು ಪರ್ವತದೆಡೆಯಲ್ಲಿ ರಚಿಸಿ, 5 ಜನ ಇಲ್ಲಿ ಪರ್ವತದೆಡೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಇದು ಚತುರಾಸ್ಯ ಪೋಗೆ, ಕಾಲಾತೀತವಾಗಲು ಬಹುಕ್ಷಿತಿಪ ರಾಳಿದರು ಉನ್ನತ ಲೀಲೆಯಲ್ಲಿ ಅವರು ಗತವಾದ ತರುವಾಯ ಶತಮೋದನನಂದು ಪ್ರತಿಯಿಲ್ಲವಿ ಎನಿಸಿ ಸುಪುತ ದ್ವೀಪದೊಳು ಮೆರೆವೆ. ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಕೃತಗಳು ಮಾಡಿ ಎಲ್ಲ ಮಾಡಿದ್ದಾನೆ. ಎಲ್ಲ 7 ದ್ವೀಪಗಳೊಳಗೆ ಮೆರೆದಿದ್ದಾರೆ ಇವರೆಲ್ಲರೂ. ಎಲ್ಲ ಇಲ್ಲಿ ಸುತ್ತಮುತ್ತರೊಳಗೇ ಹೇಳಬೇಕು. ಒಂದು ಕಡೆ ಅಂಜನಾದ್ರಿ ಬೆಟ್ಟ ಇದೆ, ಅಲ್ಲೇ ಅಂಜನಾದೇವಿ ಆಂಜನೇಯ ಸ್ವಾಮಿ ಹುಟ್ಟಿದ ಜಾಗ ಅಂತ ಹೇಳ್ತೀವಿ. ಇನ್ನೊಂದು ಕಡೆ ಇದು ಇದೆ, ಅಲ್ಲೇ ಬಂದು ವಾಲಿ ಸಂಹಾರ ಮಾಡಿ ರಾಮದೇವರು ವಾಲಿಯನ್ನು ಸಂಹಾರ ಮಾಡಿದ ಜಾಗ ಅಂತ ಕೂಡ ಹೇಳ್ತೀವಿ. ಈ ಥರ ಅಲ್ಲಿ ಎಲ್ಲರೂ ಬಂದು ಮಾಡಿದ್ದು ಉಂಟು. ಇಲ್ಲಿ ರಾವಣ ವಿಬುಧ ಗಟ್ಟಲು ಅವರ ಸ್ತುತಿಗೆ ಪುಟ್ಟಿದ ಸಿರಿಪತಿ ಇಲ್ಲಿ ರಾವಣ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ದಶರಥನಲ್ಲಿ ಚತುರ ಮಾರುತ ತನ್ನ ಪತಿ ಸೇವೆಗೋಸುಗ ಸುತನಾದ ಅಂಜನಿಗೆ ಸಂಗತಿಯಿಲ್ಲ ತಿಳಿದು ಸತಿಪೋದ ವ್ಯಾಜದಲ್ಲಿ ಕ್ಷಿತಿಪನಲ್ಲಿಗೆ ಬರಲು ನತನಾಗಿ ಭಾಸ್ಕರನ ಸುತನ ನೆರೆಹೆ ವಾಲಿಯ ಹತವ ಮಾಡಿ, ಅದೇ ಇಲ್ಲೆಲ್ಲ ವಾಲಿ ಹತ ಮಾಡಿ ರಘುಪತಿ ಇಲ್ಲಿದ್ದಾನೆ, ವರವ ಬೇಡಿ ಇಲ್ಲಿ ಇದ್ದಿದ್ದು. ಅದೇ ಥರ ಬಂದು ಇಲ್ಲಿ ಬಂದು ಈಶ್ವರನ ಪೂಜೆ ಕೂಡ ಮಾಡಿದ್ದಾರೆ ಎಲ್ಲರಿಗೆ ಇದು ಹೇಳಕ್ಕೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಮನುಮತ ಕೊಂಡ ವಸಿಷ್ಠ ಲೋಕ, ಎಲ್ಲ ತೀರ್ಥಗಳು ಇದ್ದಾವೆ. ಮನ್ಮಥ ತೀರ್ಥ ಅಂಥೇಳಿ, ವಸಿಷ್ಠ ತೀರ್ಥ, ಅಗಸ್ತ್ಯ ತೀರ್ಥ, ಪೊಂಪಾಸಾಗರ, ಸೀತಾ ತೀರ್ಥ, ಋಣಮೋಚನ ತೀರ್ಥ, ಸುದರ್ಶನ ತೀರ್ಥ, ಕೋಟಿ ತೀರ್ಥ, ಕಪಿಲ ತೀರ್ಥ, ಮಾರ್ಕಾಂಡೇಯ ಮುನಿ ತೀರ್ಥ, ಹೀಗೆ ನಮಗೆ ಯಾರಿಗೂ ಗೊತ್ತಾಗಲ್ಲ. ಅಲ್ಲೆಲ್ಲ ಸುತ್ತಮುತ್ತ ಅಷ್ಟು ತೀರ್ಥಗಳಿದ್ದಾವೆ ಅಂತೆ. ಅನುಮಾನ ಬಿಡಿ, ಸಾಧನ ಮಾನವರೆಲ್ಲ ಎಲ್ಲರೂ ಸಾಧನ ಮಾಡ್ಕೊಳ್ರಿ, ಅನುಮಾನ ಬಿಡ್ರಿ. ಮನಶುಚಿಯಾಗಿ ನಾನು ನೀನೆಂಬ, ಹೀಗೆ ಮನಸ್ಸು ನಾನು ನೀನು ಅಂಬೋದೇನೂ ಇಲ್ಲ, ಎಲ್ಲರೂ ಒಂದೇ ಅಂತ ಅಂಬೋರು ಭಾಳ ಜನ ಇರ್ತಾರೆ. ಹಾಗೆ ಅಂದ್ಕೊಂಡ್ರೆ ಮಣ್ಣು ಕೊಟ್ಟು ಅಂಗಡಿಯಲ್ಲಿ ಧಾನ್ಯಗಳು ತಗೋಬೋದಲ್ಲ, ಮಣ್ಣು ಒಂದೇ ರೊಕ್ಕ ಒಂದೇ ಆಯ್ತಲ್ಲ ಅಂಥೇಳಿ. ಅದೇ ಥರ ಎಲ್ಲರೂ ಒಂದೇ ಅಂದರೆ ನನ್ನ ಹೆಂಡತಿ ಇನ್ನೊಬ್ಬರು ಕರ್ಕೊಂಡು ಹೋಗಿದ್ದಾರೆ ಅಂತಂದರೆ ಸುಮ್ಮನೆ ಇರ್ತೀವ? ಅದೇ ಥರ ದೇವರ ಹೆಂಡತಿ ನಮಗೆ ಏನಾಗಬೇಕು? ಇದು ಅದಕ್ಕೆ ಜನನಿಯ ಬಳಿಯಲ್ಲಿ ಗರ್ತಿಯಿಂದ ಪೇಳಿ ಜನರ ಮುಂದೆ ಹಾದರಗಿತ್ತಿ ಎಂದಂತೆ ಗುಣವುಂಟು ಗುಣವಿಲ್ಲವೆಂದು ಯಮನ ಯಾತನೆಯಿಂದ, ಇದು ಈ ನಾನು ನೀನು ಅಂಬೋದು ಒಂದೇ ಅಂಬೋದು ಮಾಡೋರು ಯಮನ ಯಾತನೆಯಲ್ಲಿ ಅಂಥವರೆಲ್ಲರಿಗೆ ಯಮನ ಯಾತನೆ ಬಹುಕ್ಲೇಶ ಕೊಡ್ತಾನೆ, ಭಾಳ ಕಷ್ಟ ಕೊಡ್ತಾನೆ. ಅದು ತಪ್ಪದಾಗಿ ಇದು ಮನಕೆ ತಾರಕಾಣ್ಯ ಕಣಿ ತಂದು ಬಿತ್ತಲು ಜನಿಸುವುದೇ, ಸಸಿ ಬಿನುಗು ಮಾರ್ಗವ ಬಿಟ್ಟು ಗುಣವಂತನಾಗಿ ಹಂತ ಮಾರ್ಗ ಬಿಟ್ಟು ಗುಣವಂತನಾಗಿ ಭಜನೆ ಮಾಡು ಸರ್ವತೀರ್ಥವನೇ ಮಿಂದು, ಎಲ್ಲ ತೀರ್ಥದೊಳಗೆ ಮಿಂದು ವಟತರುವಿನಲ್ಲಿ ಗೋತ್ರ 7 ಎಲ್ಲ ಇದು ಉದ್ಧರಿಪದು. ಇಲ್ಲಿ ಎಲ್ಲ ಗೋತ್ರ 7 ಎಲ್ಲ 7 ಗೋತ್ರಗಳನ್ನ ಉದ್ಧಾರ ಮಾಡ್ತಾರೆ. ಇಲ್ಲಿ ಅನಲಾಕ್ಷಗೆ ಬಿಂದನು ತಂದು ಇಲ್ಲಿ ನೀರು ತೊಗೊಂಡು ಬಂದು ಅಭಿಷೇಕ ಮಾಡಿ ಪಂಪಾಧಿಪತಿಗೆ ಈಶ್ವರಗೆ ಅಭಿಷೇಕ ಮಾಡಿ, ಹಾಗೆ ಅಭಿಷೇಕವನ್ನೇ ಮಾಡಲವನೇ ಧನ್ಯನು ಕಾಣೋ ಜಗದೊಳು ಎಣಿಸಲು, ಇಲ್ಲಿ ಈ ಥರ ಮಾಡಿದೋನೇ ಧನ್ಯನು ಅಂತ ಅನ್ಸ್ಕೊತಾನೆ ಅಂತ ಹೇಳಿದ್ದಾರೆ. ನರನೊಂದು ಸಾರಿ ಇಹಪರದಲ್ಲಿ ಹರಿಗೆ ಕಿಂಕರ ನೆನೆಸಿಕೊಂಡವ ಹರಿದು ಇಲ್ಲಿಗೆ ಬಂದು, ಹರಿಗೆ ಕಿಂಕರ ಅಂತ ಅನ್ಸ್ಕೊಂಡಿದ್ದಾತ
ಈಶ್ವರ ಅಂಥೇಳಿ ನಾವು ತಿಳ್ಕೊಂಡು ಇಲ್ಲಿಗೆ ಒಂದು ಸರಿ ಆದರೂ ಬಂದು ಈ ಈಶ್ವರನ ದರ್ಶನ ಮಾಡಿಕೊಂಡು ಸ್ತೋತ್ರಗೈದು ಹಾಗೆ ಗುಲಗಂಜಿ ಮಾಧವನ ದರ್ಶನ ಮಾಡಿಕೊಂಡು ಆತಗೆ ಅಭಿಷೇಕ ಮಾಡಿ ಎಲ್ಲೂ ಇದು ಕೊರತೆ ಆಗಲಾರ್ದಾಗೆ ಪರಿಪೂರ್ಣ ಮಾಡಿ ಈ ಯಾತ್ರೆಯನ್ನು ಮಾಡಬೇಕು. ಬರೇ ಪಂಪಾಪತಿನ ನೋಡಿದರೂ ಕೂಡ ಆಗೋದಿಲ್ಲ, ಇಲ್ಲಿ ಗುಲಗಂಜಿ ಮಾಧವನ ದರ್ಶನ ಸಂಪೂರ್ಣವಾಗಿ ಮಾಡಲೇಬೇಕು. ಇದು ಮಾಡಿ ಹರನು ಪರಮ ತಾರಕ ಗುರುವೆಂಬುದು, ಅಂದರೆ ಈ ಈಶ್ವರಗೆ ಗುರುವು ನಮ್ಮ ನಾರಾಯಣ ಅಂಥೇಳಿ ತಿಳ್ಕೊಂಡು ಇದನ್ನು ನಾವು ತಿಳ್ಕೋಬೇಕು ಅಂತೇಳಿ ಹೇಳಿರೋದು. ಇದು ಭಾಸ್ಕರ ಕ್ಷೇತ್ರ ಅಂತಲೇ ಅನಿಸ್ಕೋತದೆ, ಅಷ್ಟು ಪ್ರಕಾಶವುಳ್ಳ ಕ್ಷೇತ್ರ. ಸುರರು ಇಲ್ಲಿಪ್ಪರು ವಾಸರ ಒಂದು ಬಿಡದಲೆ ಒಂದು ದಿನ ಕೂಡ ಬಿಡಲಾರ್ದಾಗ ಎಲ್ಲ ಸುರರು ಇಲ್ಲಿ ಬಂದು ಇರ್ತಾರೆ. ಪರಮ ಪುರುಷ ನಮ್ಮ ವಿಜಯ ವಿಠಲನ ಹರಿಯ ಸ್ಮರಣೆ ಮಾಡುತ್ತಾ ಈ ಕ್ಷೇತ್ರ ಮಹಿಮೆ ತಿಳಿಯುವುದು. ಈ ಥರ ಹರಿಯ ಸ್ಮರಣೆ ಮಾಡ್ತಾ ಈ ಕ್ಷೇತ್ರ ಮಹಿಮೆಯನ್ನು ನಾವು ತಿಳ್ಕೋಬೇಕು. ಜನುಮದೊಳಗೆ ಒಮ್ಮೆ ಪಂಪಾ ಕ್ಷೇತ್ರದ ಯಾತ್ರಿ ಮನಮೆಚ್ಚಿ ಚರಿಸಲು ವಿಜಯ ವಿಠಲ ಒಲಿವ. ಜನ್ಮದೊಳಗೆ ಒಂದು ಸರಿ ಪಂಪಾ ಕ್ಷೇತ್ರದ ಯಾತ್ರೆ ಮಾಡಿದರೆ ನಮಗೆ ದೇವರು ಮೆಚ್ಚುತ್ತಾನೆ. ಅದು ಕ್ಷೇತ್ರದ ಯಾತ್ರೆ ಮಾಡಿ ಗುಲಗಂಜಿ ಮಾಧವನ ದರ್ಶನ ಮಾಡ್ಕೋಬೇಕು ಅಂಥೇಳಿ ಇದರೊಳಗೆ ಹೇಳಿರೋದು. ಜೈ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು.